ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಇಡ್ತಾ ಇದ್ದೀನಿ. ಇವತ್ತು ವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು. ಹಾಗಾಗಿ ಕೆಲವೊಂದೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ತೀರಾ ಮಾರ್ನಿಂಗ್ ಏನಿರುತ್ತೆ ಹಾಲು ಕರಿಯೋದು ಅದೆಲ್ಲನೂ ಕೂಡ ವಿಡಿಯೋ ಶೇರ್ ಮಾಡಿಲ್ಲ. ನಾನು ಇನ್ನು ಮುಂದೆ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಹಿಂದೆ ಏನು ತೋರಿಸ್ತಾ ಇದ್ನಲ್ವ ಅರ್ಲಿ ಮಾರ್ನಿಂಗ್ ರೋಟೀನ್ನ, ಅದನ್ನೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದನ್ನೇ ಶೇರ್ ಮಾಡ್ತೀನಿ. ಇನ್ನು ನೋಡ್ತಾ ಇರ್ಬೋದು, ಈ ರೀತಿನ ರಂಗೋಲಿನ ನಾನು ಬಿಡಿಸ್ತಾ ಇದ್ದೀನಿ. 7ರಿಂದ 1 ಈ ರೀತಿ ರಂಗೋಲಿ, ಮತ್ತು ಸುತ್ತ ಸಮ ಚುಕ್ಕಿನ ಇಟ್ಬಿಟ್ಟು ಸುತ್ತ ಬಾರ್ಡ್ರ್ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಕೂಡ ಹೈಲೈಟಾಗಿ ಮಾಡ್ಬೋದಾಗಿತ್ತು, ನನಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಈಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವನ್ನ ಇಡ್ತಾ ಇದ್ದೀನಿ. ರಂಗೋಲಿಗೆ ಸ್ವಲ್ಪ ಹೊಸ್ಲ ಹತ್ರ ರಂಗೋಲಿನ ಅಂದರೆ ಹೂವನ್ನು ಇಡ್ತೀನಿ. ಏನಾಗುತ್ತೆ ಅಂದರೆ, ನಾನು ಹೂವೆಲ್ಲನೂ ಕುಯ್ಕೋಬೇಕಾದ್ರೆ ಇವತ್ತು ಸಂಜೆ ಯಾರು ಹೂ ಕುಯ್ದಿರಲ್ವಲ್ಲ, ಹರಳಿರೋವು ಏನು ಹೂವು ಇರ್ತವೆ ಅದನ್ನೆಲ್ಲ ಕವರಿಗೆ ಕುಯ್ಕೊಂಡು ಕವರಲ್ಲಿ ಕಟ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟಿರ್ತೀನಿ. ಅವಾಗೇನಾಗುತ್ತೆ ಅಂತ ಅಂದರೆ ಮಾರ್ನಿಂಗು ನಾವು ಯೂಸ್ ಮಾಡ್ಕೋಬೋದು. ಹೇಗೆ ಹರಳಿರುತ್ತೋ ಹೂವು ಹಾಗೇ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ತೀನಿ. ಕೆಲವೊಂದೊಂದು ಮೊಗ್ಗು ಕುಯ್ಕೊಬೇಡ್ರಿ ಅಂತ ಹೇಳ್ತಿರೋದಲ್ಲ, ಹಂಗಾಗಿ ಹಳ್ಳಿರವೇನಾದರೂ ಕುಯ್ಕೊಂಡು ಫ್ರಿಜ್ ಒಳಗಡೆ ಇಟ್ಟರೆ ಕವರಿಗೆ ಕಟ್ಟಿ ನನಗೆ ರಂಗೋಲಿ ಮೇಲೆ ಇಡೋದಕ್ಕೆ ಅಥವಾ ಹೊಸ್ಲ ಹತ್ರ ಇಡೋದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ವಿಡಿಯೋಗೂ ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ತಾನೇ ಫ್ರೆಶ್ ಆಗಿ ಕಿತ್ಕೊಂಬಂದಿರೋ ಥರ ಇದೆ. ಸೇಮ್ ಇದೇ ಥರನೇ ಕಿತ್ಕೊಂಡು ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ ಆಯಿತು, ಕವರಿಗೆ ಕಟ್ಬಿಟ್ಟು. ಹಾಗೆಯೇ ನಾನು ಕೂದಲು ಕಟ್ ಮಾಡಿಸ್ದಾಗಿಂದ ಒಂದೇ ಹೇರ್ ಸ್ಟೈಲು, ಜಾಸ್ತಿ ಏನು ಹಾಕೋಕ್ಕೆ ಹೋಗೋದಿಲ್ಲ. ಅದಾದಮೇಲೆ ಎಲ್ಲಾದರೂ ಫಂಕ್ಷನ್ನು ಎಲ್ಲಾದರೂ ಹೋಗೋದಿದ್ರೆ ಮಾತ್ರ ಈ ಥರ ಸೈಡ್ ಕ್ರಾಫ್ಟ್ ತೆಗೆದುಬಿಟ್ಟು ಹೇರ್ ಸ್ಟೈಲ್ನ ಮಾಡ್ತೀನಿ. ಇನ್ನು ಸ್ಕೂಲ್ ಬೇರೆ ಕಟ್ಟಾಕಿರಲಿಲ್ಲ, ಹಂಗಾಗಿ ಇವಾಗ ಫಸ್ಟು ಮನೆ ಮುಂದೆ ಗುಡಿಸಿ ನೀರು ಹಾಕೋಣ. ಇವಾಗ ಸ್ವಲ್ಪ ಮೋಟ್ರ್ ಕೆಟ್ಟೋಗಿದೆ ಅಂತ ಅಂದ್ಬಿಟ್ಟು ನೀರು ಬಿಟ್ಟಿರಲಿಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ ಸ್ವಲ್ಪ 2ರಿಂದ 3 ಕೂಡ ಏನು ಅಂದರೆ ಟ್ಯಾಂಕಿ ಹತ್ರ ತೊಗೊಂಬಂದು ಬಾಗಿಲಿಗೆ ನೀರು ಹಾಕಿದ್ದಿದ್ದು ಎಲ್ಲ ಫುಲ್ ಖಾಲಿಯಾಗಿತ್ತು. ಸಿಂಟೆಕ್ಸಲ್ಲಿ ಇರುತ್ತೆ, ಬಟ್ ನಮ್ಮ ಸಣ್ಣವನು ಏನು ಮಾಡ್ತಾನೆ ಅಂತ ಅಂದರೆ ಫುಲ್ಲು ನೀರು ಆನ್ ಮಾಡಿಬಿಡೋದು, ಮುಖ ತೊಳೆಯೋದು, ಕೈಕಾಲು ತೊಳೆಯೋದು, ಯಾವಾಗಲೂ ಸುಮ್ಮನೆ ನೀರು ಹೋಗ್ತಾ ಇರ್ತವೆ, ನೋಡಿ ಆಫ್ ಮಾಡ್ಬೇಕು ನಾವು. ಇಲ್ಲ ಅಂತಂದರೆ ಫುಲ್ಲು ಟ್ಯಾಂಕಲ್ಲೆಲ್ಲ ಖಾಲಿ ಆಗಿಬಿಡ್ತವೆ. ಈ ಥರ ಮಾಡ್ತಾರೆ. ನಮ್ಗೆ ನೀರು ಇರೋದು, ಬಟ್ ಈ ಥರ ಮಾಡ್ತಾನಲ್ವ, ಹಂಗಾಗಿ ನೀರು ಸಾಕಾಗಲ್ಲ ನಮಗೆ. ಯಾವಾಗ ಆಚೆ ಹೋಗ್ತಾನೋ, ಯಾವಾಗ ನೀರು ಆನ್ ಮಾಡಿರ್ತಾನೋ ಗೊತ್ತೇ ಆಗಲ್ಲ. ಸೌಂಡು ಅಥವಾ ಯಾರಾದರೂ ಹೇಳಿದಾಗ ನಾವು ಹೋಗಿ ನೋಡಬೇಕು, ಆವಾಗಲೇ ಗೊತ್ತಾಗೋದು. ಇಲ್ಲ ಅಂದರೆ ಫುಲ್ಲು ಹೋಗಿರ್ತವೆ ನೀರೆಲ್ಲನೂ ಕೂಡ. ಹಾಗೆ 3/4 ಟೈಮ್ ನೀರು ಬಿಟ್ಟಿದ್ದ, ಹಂಗಾಗಿ ನಮಗೆ ನೀರು ಶಾರ್ಟೇಜ್ ಬಂತು. ಮೋಟ್ರ್ ಕೆಟ್ಟೋಗಿತ್ತು ಅಂತ ಒಂದಿನ ಡಿಲೇ ಮಾಡಿದ್ರು ನೀರು ಬಿಡೋದಕ್ಕೆ. ಊರೊಳಗಡೆ ಟ್ಯಾಂಕ್ ಹತ್ರ 3 ಕೊಡ ನೀರು ತಂದು ಮನೆ ಮುಂದಕ್ಕೆ ನೀರು ಹಾಕಿ ರಂಗೋಲಿನ ಬಿಡಿಸಿದ್ದು. ಅದಾದ ನಂತರ ಹಿಂದೆ ದನ ಕಟ್ಟೋದಕ್ಕೆ, ಅದಕ್ಕೋಸ್ಕರನೇ ಲೇಟ್ ಆಗಿದ್ದು. ಆಚೆ ನೀರು ಕುಡಿಸ್ಬಿಟ್ಟು ಸ್ಕೂಲೆಲ್ಲ ಕಟ್ಟಾಕಿ ಇವಾಗ ಬೂಸ ನೆನೆಸ್ತಾ ಇದ್ದೀನಿ. ಹಾಗೆಯೇ ಏನು ಹಾಲು ಕರಿಯೋ ಹತ್ರ ಸಗಣಿ ಇತ್ತಲ್ಲ, ಅದನ್ನೆಲ್ಲನೂ ಕೂಡ ಬಾಚಾಕ್ತಾ ಇದ್ದೀನಿ. ಒಳಗಡೆನೂ ಕೂಡ ಬಾಚಿಲ್ಲ, ಎತ್ತಾಕಿಲ್ಲ ಸಗಣಿನ. ಆಮೇಲೆ ಹಾಲೆಲ್ಲ ಡೈರಿಗೆ ಹಾಕಿ ಬಂದಾದಮೇಲೆ ಸಗಣಿ ಎಲ್ಲ ಎತ್ತಾಕೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಇಲ್ಲಿ ಮಾತ್ರ ಗುಡಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಂತೂ ಮುಗೀತು. ಇನ್ನು ಇಷ್ಟೊತ್ತಿಗೆಲ್ಲ ಎದ್ರೆ ಆಗಲ್ಲ. ಮಾರ್ನಿಂಗ್ ಏನು ತೋರಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ಎದ್ದೇಳ್ಬಿಡಬೇಕು. ಅಂದರೆ ಸುಮ್ಮನೆ ಲೇಜಿ ಪೀಪಲ್ ಥರ ನಾವು ಮಾಡೋಕ್ಕೆ ಹೋದರೆ ಮಕ್ಕಳು ಭವಿಷ್ಯ ಹಾಳಾಗುತ್ತೆ. ಇನ್ನು ವ್ಯಾನ್ ಬಂದು ಆರನ್ ಮಾಡ್ಕೊಳ್ತಾ ನಿಂತ್ಕೊಂಡ್ರೆ ಆಮೇಲೆ ನಮಗೇನೆ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಮಕ್ಕಳು ತಿನ್ನೋದಿಲ್ಲ, ಬಿಡೋದಿಲ್ಲ. ಅಯ್ಯೋ, ನಾವು ಸಿಟ್ಟಲ್ಲಿ ಟೈಮ್ ಆಯಿತು ಅನ್ನೋದು ಮಕ್ಳಿಗೆ ತಿನ್ನಿಸ್ತಲ್ಲೇ ಇದು ಮಾಡೋದು. ಮಕ್ಕಳು ಏನು ದೊಡ್ಡವರಲ್ಲ, ನಮಗೂ ಅರ್ಥ ಆಗಬೇಕು. ನಾನಂತೂ ಸಿಕ್ಕಾಪಟ್ಟೆ ತಾಳ್ಮೆ ಅನ್ನೋದೇ ಇಲ್ಲ. ಹಾಕೊಂಡು ರುಬ್ಬುತ್ತಾ ಇರ್ತೀನಿ, ಬೈತಾ ಇರ್ತೀನಿ. ಒಂದೊಂದ್ಸಲಿ ಟೈಮ್ ಆಯ್ತು, ಏನು ಮಾಡ್ತಿರ್ತೀಯ, ಎದ್ದೇಳಕ್ಕಾಗಲ್ವ ನೀನು ಬೇಗ, ಹಂಗೆ ಹಿಂಗೆ ಅಂತ ಅವನಿಗೆ. ಈ ಥರ ನಾವೇ ಒಂಚೂರು ಬೇಗ ಎದ್ದು ನಾವೇ ಒಂಚೂರು ರೆಡಿ ಮಾಡಿದ್ರೆ ತಾಳ್ಮೆ ಅನ್ನೋದು ನಮಗೆ ಬರುತ್ತೆ. ಸೊ ಹಂಗಾಗಿ ಲೇಟಾಗಿ ಎದ್ದಿದ್ದ ದಿವಸ ಈ ಥರ ಪ್ರಾಬ್ಲಮ್ ಎಲ್ಲನೂ ಕೂಡ ಆಗುತ್ತೆ.
ಇನ್ನು ಮುಂದೆ ರೂಢಿ ಮಾಡ್ಕೋಬೇಕು. ಹೂ ಕೂಡ ಕಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಏನಿಲ್ಲ ಅಂದರೆ ನಮ್ಮ ಗಿಡ ಅಲ್ಲ ಇದು, ನಮ್ಮ ಅಣ್ಣ ತಮ್ಮದಿರದವ್ರ ಗಿಡ. ಅಣ್ಣ ತಮ್ಮದಿರು ಅಂದರೆ ನಮಗೆ ಮಾವನೇ ಆಗಬೇಕು. ಅವ್ರ ಗಿಡದಲ್ಲಿ ಹೂವಿತ್ತು. ಅವ್ರು ನೆನ್ನೆ ಎಲ್ಲೋ ಅರಸೀಕೆರೆಗೆ ಹೋಗಿದ್ರು ಅಂತ ನಾನೇ ಫುಲ್ ಕುಯ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ಅವ್ರಿಗೆ ಮುಟ್ಕೊಳ್ಳೋದಕ್ಕೆ ಅಂತ ಕಟ್ಬಿಟ್ಟು ಕೊಟ್ಟೆ. ಇನ್ನು ಮಿಕ್ಕಿದ್ನ ನಾನು ಕಟ್ಕೊತಾ ಇದ್ದೀನಿ. ಇನ್ನು ನಮ್ಮ ದೊಡ್ಡವನು ಹೂ ತಗೊಂಡೋದ್ನೆಲ್ಲ ಕೊಡೋದಕ್ಕೆ ಅಂತ, ಇವನು ನಮ್ಮ ಸಣ್ಣ ಅವ್ನು ಏನು ಮಾಡ್ತಾನೆ ಇವನು ಅದನ್ನೇ ಮಾಡಬೇಕು. ಅದಕ್ಕೆ ನಾನು ತಗೊಂಡೋಗ್ತೀನಿ ಕೊಡಂಬಂದಾಗ ಅವ್ನಿಗೊಂದು ದಾಸವಾಳ ಹೂ ಕೊಟ್ಟು ಕೊಟ್ಟು ಬರೋಗಪ್ಪ ಅಂತ ಹೇಳಿ ಅವ್ನ ಕೈಲಿ ಕೊಟ್ಟಿದ್ದೀನಿ. ತಗೊಂಡು ಹೋಗ್ತಾ ಇದ್ದಾನೆ ಕೊಡೋದಕ್ಕೆ. ಇನ್ನು ನೋಡ್ತಾ ಇದ್ದೀರಲ್ವ ಹೂವುಗಳು, ಇವೆಲ್ಲನೂ ಕೂಡ ನೆನ್ನೆ ಅಲ್ಲ ಮೊನ್ನೆ ಕೊಯ್ದಿದ್ದು. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇನ್ನು ಹಂಗಾಗಿ ಕವರಿಗೆ ಕಟ್ಟಿ ಫ್ರಿಜ್ ಒಳಗಡೆ ಇಟ್ಟರೆ ಏನಾಗಲ್ಲ, ಒಂದು 3-4 ದಿನ ಬರುತ್ತೆ, 4-5 ದಿನನೇ ಬರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ಗಾಳಿ ಆಡ್ದಲ್ಲೇ ಇರೋ ಥರ ಕವರಲ್ಲಿ ಕಟ್ಟಿ ಇಟ್ಟಿರಬೇಕು ಅಷ್ಟೇ. ನೋಡ್ತಾ ಇರ್ಬೋದು. ಇವಾಗ ನಾನು ಕಟ್ಕೊತಾ ಇದ್ದೀನಿ. ಸ್ವಲ್ಪ ಕಟ್ಟಿ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟು ಇನ್ನು ಮಿಕ್ಕಿದ್ನ ನಾನು ಕಟ್ಕೊತಾ ಇದ್ದೀನಿ. ಇನ್ನು ವಾರ ಆಗಬೇಕು. ನೆಲ ಕಸ ಗುಡಿಸಿ ಎಲ್ಲನೂ ಒಂದು ಕಡೆಯಿಂದ ನೆಲ ಒರೆಸಿ, ಅಂದರೆ ದೇವ್ರಿಗೆ ಇವತ್ತು ಬಾಳೆಹಣ್ಣು ತೊಗೊಂಬಂದಿದ್ದೆ ರಸಾಯನ ಮಾಡೋಣ ಅಂತ ಅಂದ್ಬಿಟ್ಟು. ಏನಿಲ್ಲ, ನಾನು ಬಾಳೆಹಣ್ಣು ಹಾಗೆ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆ ಮತ್ತು ತೆಂಗಿನ ತುರಿನ ಹಾಕ್ಬಿಟ್ಟು ಎಲೆ ಮುಚ್ಚಿಬಿಟ್ಟು ತಗೊಂಡು ಹೋಗ್ತೀನಿ ದೇವ್ರಿಗೆ. ಇಷ್ಟೇ. ಸ್ವಲ್ಪ ನೆಕ್ಸ್ಟು ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ಸ್ಕೂಲಿಗೆ, ಆವಾಗ ಒಂದ್ಸಲ ನೋಡೋಣ. ನೆಕ್ಸ್ಟ್ ವಾರ ಏನಾದರೂ ಸ್ಪೆಷಲ್ ಮಾಡಿಬಿಟ್ಟು ದೇವರಿಗೆ ತಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಬಾಳೆಹಣ್ಣು ತಂದಿದ್ನಲ್ಲ ಅದನ್ನೇ ರಸಾಯನ ಮಾಡಿದ್ದೀನಿ. ಅಂದರೆ ಕಂಪಲ್ಸರಿ ಮಾಡಬೇಕಾ ನೀವು ವಾರ ಮಂಗಳವಾರ ತಳಿಗೆನ ಅಂತ ಕೇಳ್ತಾ ಇದ್ರು ಕಮೆಂಟ್ಸಲ್ಲಿ. ಸೊ ಹಂಗಾಗಿ ವಾರ ಏನು ಕಂಪಲ್ಸರಿ ಮಾಡಲೇಬೇಕು ಅಂತ ಏನಿಲ್ಲ. ಒಟ್ಟಿನಲ್ಲಿ ವಾರ ಅಂತೂ ಮಾಡಲೇಬೇಕು ಕಂಪಲ್ಸರಿ, ಮನೇಲಿ ದೀಪ ಹಚ್ಚೋದು ಎಲ್ಲನೂ ಕೂಡ. ಹಂಗಾಗಿ ದೇವರಿಗೆ ತಳಿಗೆ ಅಂದರೆ ಮಾಡಿದ್ರೆ ಒಳ್ಳೆಯದು. ಒಟ್ಟಿನಲ್ಲಿ ದೇವರಿಗೆ ವಾರ ತಳಿಗೆ ಕೊಡೋದು ಒಳ್ಳೆಯದು. ನಿಮ್ಮ ಇಷ್ಟ. ಮನೇಲೇ ಪೂಜೆ ಮಾಡಿಕೊಂಡು ಮಾಮೂಲಿ ವಾರ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ಇಲ್ಲ ನಾನು ದೇವ್ರಿಗೆ ತಳಿಗೆ ಮಾಡ್ತೀನಿ, ನಾವು ದೇವರಿಗೆ ಒಪ್ಪಿಸ್ಬಿಟ್ಟು ಆಮೇಲೆ ನಾವು ತಿಂತೀವಿ ಅನ್ನೋದಿದ್ರೂ ಮಾಡ್ಕೋಬೋದು. ಕಂಪಲ್ಸರಿ ಮಾಡಲೇಬೇಕು ಅಂತ ಏನಿಲ್ಲ. ಈ ಕಾರ್ತಿಕ ಮಾಸದಲ್ಲಿ ಅಥವಾ ಇನ್ನೊಂದು ಯಾವುದಾದ್ರು ಜಾತ್ರೆ ಟೈಮಲ್ಲೆಲ್ಲನೂ ಕೂಡ ಕಂಪಲ್ಸರಿ ದೇವರಿಗೆ ತಳಿಗೆ ಕೊಡ್ತಾರೆ. ಕಾರ್ತಿಕ ಮಾಸದಲ್ಲಿ ದೀಪಕ್ಕೆ ಮಾತ್ರ ಕಂಪಲ್ಸರಿ ಮನೆಯಲ್ಲಿ ದೇವ್ರಿಗೆ ತಳಿಗೆ ಮಾಡಲೇಬೇಕು. ಸ್ವೀಟ್ ಮಾಡಬೇಕು ದೀಪಕ್ಕೆ. ಆವಾಗ ಯಾರು ಕೂಡ ನಾನ್ ವೆಜ್ ತಿನ್ನೋದಿಲ್ಲ, ನಾನ್ ವೆಜ್ ಮಾಡೋದಿಲ್ಲ ಊರಲ್ಲಿ, ದೀಪ ಕೆಳಗಡೆ ಇಳಿಸೋವರೆಗೂ ಕೂಡ. ಇನ್ನು ಹಿಂದೆ ಗೊತ್ತಲ್ಲ, ಹಿಂದೆ ಸ್ವಲ್ಪ ಸಗಣಿ ಸಾರಿಸ್ಬೇಕು. ಮಳೆ ಬಂದು ಎಲ್ಲನೂ ಕೂಡ ಕಿತ್ಕೊಂಡು ಹೋಗಿದೆ. ನಾವು ಏನಾದರೂ ನೀರು ಹಾಕ್ತಲೇನೆ ಹಾಗೆ ಬಿಟ್ಟರೆ, ಸುಮ್ಮನೆ ಪರ್ಕೆಲ್ ಗುಡಿಸಿ ಹಿಂದ್ಗಡೆ ಬಾಗ್ಲ ಹತ್ರ ಏನಾಗುತ್ತೆ, ಫುಲ್ಲು ಕೆಂದಿರುವೆ ಅದೆಲ್ಲನೂ ಕೂಡ ಗೂಡು ಕಟ್ಟುತ್ತೆ. ಅದಾದಮೇಲೆ ಮಣ್ಣೆಲ್ಲ ಕಿತ್ಕೊಂಡು ಬರುತ್ತೆ. ಅದೆಲ್ಲನೂ ಕೂಡ ಮನೆ ಒಳಗಡೆ ಸೇರಿಕೊಂಡು ಹೆವಿ ಧೂಳಾಗ್ಬಿಡುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ, ಎಲ್ಲನೂ ಕೂಡ ನೀರು ಹಾಕೋದು, ಇಲ್ಲಾಂದರೆ ಸಗಣೀರು ಹಾಕೋದು, ಈ ಥರ ಮಾಡಿ ಒಂದು ನೆಲನ ಮಟ್ಟ ಮಾಡ್ತೀನಿ. ಇಲ್ಲ ಅಂತಂದರೆ ಏನೇ ಆದ್ರೂ ನಾನೇ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲನೂ ಕೂಡ ಮಾಡಬೇಕು. ಒಂದು ಏನೋ ಹೇಳೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಅವತ್ತಿಂದನೂ ಕೂಡ ಬ್ಲಾಗಲ್ಲಿ ನನಗೆ ನೆನಪೇ ಬರ್ತಾ ಇರಲಿಲ್ಲ. ಇವಾಗ ನೋಡಿ ನೆನಪಂತು. ಒಂದು ಮನೇಲಿ ಸಂಸಾರ ಅಂತ ಅಂದಮೇಲೆ ಒಬ್ಬರು ಸೋಂಬೇರಿಯಾಗಿದ್ದಿದ್ರೆ, ಒಬ್ಬರು ಸೋಂಬೇರಿ ಆದರೆ ಇನ್ನೊಬ್ಬರು ಕೂಡ ಸೋಂಬೇರಿ ಆಗಬಾರ್ದು. ಅವರು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಕೆಲಸ ಮಾಡೋ ಅಂಥ ವ್ಯಕ್ತಿ ಆಗಿರಬೇಕು. ಅಂದರೆ ಯಾವ ಥರ ಅಂದರೆ, ಕೆಲಸ ಮಾಡಿದ್ರಾಯ್ತು ಬಿಟ್ರಾಯ್ತು ಅನ್ನೋ ನೆಗ್ಲೆಜಿಯನ್ಸಿ ಪೀಪಲ್ಸ್ ಇರ್ತಾರಲ್ಲ. ಸೊ ಅಂಥವ್ರ ಮಧ್ಯೆ ಅವ್ರ ಜೊತೆಲೇ, ಅಂದರೆ ಎಕ್ಸಾಂಪಲ್ ಈಗ ನಮ್ಮ ಅತ್ತೆ ಮಾಡಿದ್ರಾಯ್ತು ಬಿಟ್ರಾಯ್ತು ಅನ್ನೋ ಥರ ಇರ್ತಾರೆ. ಅವರು ಹಿಂದೆ ಮಾಡೋದಾಗಲಿ ಕ್ಲೀನ್ ಮಾಡೋದಾಗಲಿ ಅವೆಲ್ಲ ತಲೆ ಕೆಡಿಸ್ಕೊಡಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಅಥವಾ ಯಾರು ಬಂದ್ರೇನು ಹೋದ್ರೇನು ಅನ್ನೋ ಥರ ಇರ್ತಾರೆ. ಬಟ್ ನಂದು ಹಂಗಲ್ಲ, ನಾನು ಮಾಡಲೇಬೇಕು, ಅದು ಆ ಕೆಲಸ ಮಾಡಲೇಬೇಕು ಕಂಪಲ್ಸರಿ. ಆಮೇಲೆ ನಾನು ಬೆಳಗ್ಗೆ 9 ಗಂಟೆಗೆ ಎದ್ರೂ ನಾನೇ ಮಾಡಬೇಕು, ರಾತ್ರಿ 8 ಗಂಟೆಗೆ ಎದ್ರೂ ನಾನೇ ಮಾಡಬೇಕು. ಮತ್ತು ಬೆಳಗಿನ ಜಾವ ನಾನೇ ಎದ್ರೂ 4 ಗಂಟೆ 3:30-4 ಗಂಟೆಗೆ ಎದ್ರೂ ನಾನೇ ಮಾಡಬೇಕು. ಏನೇ ಆದರೂ ಬಿದ್ದಿದ್ದವಲ್ಲೇ ಇರ್ತವೆ, ಯಾರೇನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು ಬಿಡೋದು, ಅವಕ್ಕೆ ಎಜುಕೇಷನ್ ಕೊಡಿಸೋದು ನನ್ನ ಜವಾಬ್ದಾರಿನೇ. ಅವು ಹಂಗೆ ಹಾಳಾದರೂ ಅವೇ ನನ್ನಿಂದಾನೆ, ಉದ್ಧಾರ ಆದರೂ ನನ್ನಿಂದಾನೆ. ಈಗ ನಮ್ಮ ಮನೆಯವರು ಅಂದರೆ ನಮ್ಮ ಹಸ್ಬೆಂಡು ಬೆಂಗಳೂರಲ್ಲಿರ್ತಾರೆ. ಅವರು ವೀಕ್ಲಿ 1 ಟೈಮ್ ಬರ್ತಾರೆ. ಅವ್ರು ಮನೆ ಗಂಡಸು ಅವ್ರು ದುಡಿತಾ ಇರ್ತಾರೆ. ಅವ್ರಿಗೇನು ಮನೆ ಜವಾಬ್ದಾರಿ, ಅವ್ರು ದುಡ್ದಾಕ್ತಾರೆ, ನಾವು ಮಾಡಬೇಕು.
ಆದಷ್ಟು ಕಷ್ಟಪಡಬೇಕು. ಬರೀ ದುಡ್ಡಿದ್ರೇ ಎಲ್ಲ ಆಗಲ್ಲ, ಸರಿನಾ? ಸೊ ಹಾಗಾಗಿ ಮನೇಲಿ ಒಬ್ಬರು ಜವಾಬ್ದಾರಿಯಾಗಿರಬೇಕು. ಒಬ್ಬರು ಸೋಂಬೇರಿಯಾಗಿದ್ದರೆ ಮನೇಲಿ ಇನ್ನೊಬ್ರು ಜವಾಬ್ದಾರಿಯಾಗಿರಲೇಬೇಕು. ಮನೇಲಿ ಇಬ್ಬರು ಸೋಂಬೇರಿ ಆದರೆ ಮನೆ ಹಾಳಾಗುತ್ತೆ. ಹಾಗೆಯೇ ಇನ್ನೊಂದೇನು ಅಂತಂದರೆ, ಇಬ್ಬರು ಜವಾಬ್ದಾರಿ ಆದರೆ ಮನೆ ಇನ್ನೂ ಕೂಡ ಅಲ್ಟಿಮೇಟಾಗಿ ಬೆಳೆಯುತ್ತೆ. ಇಬ್ಬರು ಜವಾಬ್ದಾರಿ ತೊಗೊಂಡ್ರೆ ಇನ್ನೂ ಅಲ್ಟಿಮೇಟಾಗಿ ಬೆಳೆಯುತ್ತೆ. ಒಬ್ಬರು ಸೋಂಬೇರಿ ಆದರೆ ಇನ್ನೊಬ್ಬರು ಜವಾಬ್ದಾರಿಯಾಗಿರಲೇಬೇಕು. ಸೊ ಹಾಗಾಗಿ ಇಬ್ಬರು ಸೋಂಬೇರಿ ಆದರೆ ಮನೆ ಮೇಂಟೆನೆನ್ಸ್ ಆಗಲ್ಲ. ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹೊಸ್ಲಿಗೆಲ್ಲನೂ ಕೂಡ ನಾನು ಅರಿಶಿನ ಕುಂಕುಮ ಇಟ್ಟು ಹೂವಿಡೋದು ನನ್ನ ಇದು ಗೊತ್ತಿದೆ ನಿಮ್ಮೆಲ್ಲರಿಗೂ ಕೂಡ. ನನಗೆ ಸಖತ್ ಇಷ್ಟ ಅದು. ಇನ್ನು ದೇವ್ರಿಗೆ ತಳಿಗೆನೂ ಕೂಡ ರೆಡಿ ಆಯಿತು. ಮುದುಕ್ತೆಲೆ ಅಂತ ಬರ್ತವೆ, ಹಿಂದೆ ಮರ ತೋರಿಸ್ತೀನಿ ನಾನು ಯಾವಾಗಾದ್ರೂ. ಅದರಲ್ಲಿ ಇವಾಗ ಬಿಡ್ತಾ ಇದ್ದಾವೆ. ಈಗ ದೇವರಿಗೆ ತಳಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಇಲ್ಲೇನೆ ದೀಪಕ್ಕೆ ಫೋಟೋಕ್ಕೆ ಎಡೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಇನ್ನೇನು ದೇವಸ್ಥಾನದಲ್ಲಿ ಪೂಜೆ ಆಗುತ್ತೇನೋ ಅಂತ ಅಂದ್ಕೊಂಡು ಬೇಗ ತಗೊಂಡು ಹೋದೆ. ಬಟ್ ಅಲ್ಲಿ ಏನಾಯಿತು ಅಂದರೆ, ಇನ್ನೂ ಕೂಡ ಅಂದರೆ ಒಳಗಡೆ ದೇವಸ್ಥಾನದಲ್ಲಿ ಇನ್ನೂ ಕೂಡ ಅಲಂಕಾರ ಮಾಡ್ತಾನೆ ಇದ್ದರು. ಹಂಗಾಗಿ ಅಲ್ಲಿ ದೇವ್ರಿಗೆ ತಳಿಗೆನ ಆ ಸೈಡಲ್ಲಿ ಇಟ್ಬಿಟ್ಟು ಪ್ರಸಾದನ ನಾನು ಮನೇಲಿ ಪೂಜೆ ಮಾಡಿಬಿಟ್ಟು ತಳಿಗೆ ಕೊಟ್ಟು ಹೋಗೋಣ, ಕಟ್ಲೆಗಳಿಗೆ, ಫೋಟೋಗೆ, ದೀಪಕ್ಕೆ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಅಂದರೆ ದೇವ್ರ ಫೋಟೋಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು, ಹಾಗೆಯೇ ಬೇವಿನ ಸೊಪ್ಪು ಮೇಯ್ನು ಫೋಟೋಗಳಿಗೆ ಬೇವಿನ ಸೊಪ್ಪು ಇಕ್ತೀವಿ. ಸೊ ಹಾಗಾಗಿ ನಾನು ಅಂದರೆ ಇದ್ದರೆ ಇಕ್ತೀವಿ, ಇಲ್ಲ ಅಂದರೆ ಹೂವು ಇಕ್ತೀವಿ. ಹೂವು ಇರಲಿಲ್ಲ ಜಾಸ್ತಿ, ನಾನು ಹೊಸ್ಲಿಗೆ ಇಟ್ಟಿದ್ನಲ್ಲ, ಹಂಗಾಗಿ ಬೇವಿನ ಸೊಪ್ಪು ಕಿತ್ಕೊಂಡ್ಬಂದಿದ್ದೆ. ಅದನ್ನೇ ನೀರು ಚೊಂಕಿಸ್ಬಿಟ್ಟು ಇಡ್ತಾಯಿದ್ದೀನಿ ಫೋಟೋಗಳಿಗೆ, ಕಟ್ಲೆಗೆ ಎಲ್ಲನೂ ಕೂಡ. ಹೂ ನೋಡಿ ನಾನು ಕಟ್ಟಿದ್ನೆಲ್ಲ ಯಾವ ರೀತಿ ಈ ರೀತಿ ಮುಟ್ಕೊಂಡಿದ್ದೀನಿ. ಇವಾಗ ಒಂದು ತಳಿಗೆ ಎತ್ತಿಕ್ಕಿದ್ನಲ್ಲ ಒಂದು ಪ್ರಸಾದನ, ಅದನ್ನು ದೀಪಕ್ಕೆ ಆಮೇಲೆ ಕಟ್ಲೆಗೆ, ಫೋಟೋಗೆ ಎಲ್ಲನೂ ಕೂಡ ಎಡೆ ಕೊಡ್ತೀನಿ ಈ ರೀತಿ. ಇವಾಗ ವಾರ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂತ ಅಂತಂದರೆ, ನಿಮ್ಮ ಅತ್ತೆ ಕೆಲಸ ಮಾಡಲ್ವಾ, ನಿಮ್ಮ ಅತ್ತೆ ಯಾವುದು ಕೆಲಸ ಮಾಡಲ್ವಾ ಅಂತ ಕೇಳ್ತಿರ್ತಾರೆ ಸಾಕಷ್ಟು ಜನ ಕಮೆಂಟ್ಸಲ್ಲಿ. ಅದೇನೆ, ಬರೀ ನೀವೇ ಮಾಡ್ತಿರ್ತೀರಲ್ವ, ಅವ್ರೇನು ಮಾಡಲ್ವಾ ಅಂತ. ನಾನು ಯಾರಿಗೂ ಏನು ಮಾಡಿ ಅಂತಲೂ ನಾನು ಹೇಳಲ್ಲ, ಯಾಕೆ ಮಾಡ್ತಾ ಇದ್ದೀರಾ ಅಂತಲೂ ನಾನು ಹೇಳಲ್ಲ. ಈ ರೀತಿ ನಾನು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಎಲ್ಲನೂ ಬಿಟ್ಟಿದ್ರೆ ನಾನೇ ಮಾಡ್ಕೊತೀನಿ, ಮಾಡಿದ್ರೆ ನಾನು ಯಾಕೆ ಮಾಡ್ತಾ ಇದ್ದೀರಿ ಅಂತಲೂ ನಾನು ಅನ್ನಲ್ಲ. ಇಷ್ಟ ಫ್ರೆಂಡ್ಸ್, ಅರ್ಥ ಆಯಿತು ಅಂತ ನಾನು ಅಂದ್ಕೊತೀನಿ, ಆಯಿತಾ? ಎಲ್ಲ ಇದ್ರೂ ನಾನೇ ನೋಡಬೇಕು, ಸರಿನಾ? ಯಾವುದೇ ಒಂದು ಬಿದ್ದಿದ್ರೂ ನಾನೇ ಮಾಡಬೇಕು, ಅದು ನನ್ನ ಜವಾಬ್ದಾರಿ. ಯಾಕಂತಂದರೆ ನಾವು ಒಂದು ಮನೆಯಿಂದ, ಹುಟ್ಟಿದ ಮನೆಯಿಂದ ಹೊಸ್ಲು ತೆಗೆದು ಆಚೆಗೆ ಬಂದುಬಿಟ್ಟಿದ್ದೀವಿ. ಅದೆಲ್ಲನೂ ಕೂಡ ಅನುಭವಿಸೋ ಜವಾಬ್ದಾರಿ ನಮ್ಮದು. ಒಳ್ಳೆಯದೋ ಕೆಟ್ಟದ್ದೋ ಅದೆಲ್ಲನೂ ಕೂಡ ಮನಸ್ಸಿಗೆ ಹಚ್ಕೊಂಡು ಒಂದು ಜವಾಬ್ದಾರಿಯುತವಾಗಿ ನಿಭಾಯಿಸೋ ಜವಾಬ್ದಾರಿ ನಮ್ಮದು. ಇವಾಗ ಮನೆಗೆ ಪಿಲ್ಲರ್ ಥರ ನಾನೇ ನಿಂತಿರೋದು. ಸೊ ಹಾಗಾಗಿ ನಾನೇ ಮಾಡಬೇಕು. ಇನ್ನು ನಾನು ದೇವಸ್ಥಾನದಲ್ಲಿ ತಳಿಗೆ ಎಲ್ಲ ಆದಮೇಲೆ, ಅದಾದ ನಂತರ ಮನೆಯಲ್ಲಿ ದೇವ್ರಿಗೆ ಇದಾದಮೇಲೆ ಅವನಿಗೆ ಒಂದು ಪ್ರಸಾದದ ಪ್ಲೇಟನ್ನು ಕೊಟ್ಟು ಅವನ್ನ ಅಂಗನವಾಡಿ ಕರ್ಕೊಂಬಂದು ತಿನ್ನಿಸ್ಬಿಟ್ಟು ಕೂರಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ನೋಡ್ತಾ ಇರ್ಬೋದು, ಓ ಅಂತ ಅಳ್ದಿರತ್ಕ ಅವನು. ಕೆಲವೊಂದು ಮಕ್ಳಿಗೆ ಆಗಲ್ಲ, ಕಿವಿ ಮುಚ್ಕೊಂತ ಕುತ್ಕೊಂಡಿದ್ರು. ಅದನ್ನೇನಾದರೂ ನಾನು ಡೈರೆಕ್ಟ್ ವಾಯ್ಸ್ ಇದನ್ನು ಏನಾದರೂ ಹಾಕಿದಿದ್ರೆ ನಿಜವಾಗ್ಲೂ ನಿಮ್ಗೇನೆ ಬೋರ್ ಅನ್ಸ್ಬಿಡೋದು, ಅಷ್ಟು ಜೋರಾಗಿ ಹೋಗ್ತಾ ಇದ್ದ ಅವನು. ಬರಲ್ಲಮ್ಮ, ನಾನು ಬರ್ತೀನಿ ಕಣಮ್ಮ, ಅಂಗನವಾಡಿಲಿ ಇರಲ್ಲ ಕಣಮ್ಮ, ನಂಗೆ ಇಷ್ಟ ಇಲ್ಲ ಕಣಮ್ಮ ಅಂತ ಓ ಅಂತ ಅಳ್ತಾ ಇದ್ದಾನೆ. ಮಕ್ಳಿಗೆ ಅವಕ್ಕೆ ಕಿವಿ ಮುಚ್ಕೊತಾ ಇದ್ದಾರೆ. ಹಂಗೆಲ್ಲ ಆದಮೇಲೆ 1:30-2 ಗಂಟೆಗೆ ಬರ್ತಾನೆ ಅವನು. ಹಂಗಾಗಿ ಅಲ್ಲಿ ಕೂರಿಸ್ಬಿಟ್ಟು ಬಂದೆ. ಇನ್ನು ಮನೆಗೆ ಬಂದಾದಮೇಲೆ ಎಲ್ಲರೂ ಕೂಡ ದೇವಸ್ಥಾನದ ಅದೇ ಬಾಳೆಹಣ್ಣು ರಸಾಯನ ತಿನ್ಕೊಂಡಿದ್ರಲ್ಲ. ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಬಿಸಿಲು ಬೇರೆ ಸರಿಯಾಗಿ ನೆತ್ತಿ ಮೇಲೆ ಹೊಡಿತಾ ಇತ್ತು. ರೈಸ್ ಮಾಡಿಬಿಟ್ಟು ಮಜ್ಜಿಗೆ ಇತ್ತು, ಮಜ್ಜಿಗೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈ ಥರ ಎಲ್ಲ, ಜೀರಿಗೆ, ಈ ಥರ ಎಲ್ಲ ಕುಟ್ಬಿಟ್ಟು ಹಾಕಿ ನೋಡಿ, ಈ ರೀತಿ ನಾನು ಒಂದು ಮಸಾಲೆ ಮಜ್ಜಿಗೆನ ಮಾಡಿಟ್ಟಿದ್ದೀನಿ. ಇವಾಗ ಈ ಬಿಸಿ ಬಿಸಿ ರೈಸಿಗೆ ಮಜ್ಜಿಗೆ ಈ ಥರ ಮಾಡಿಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಸಖತ್ ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಸಾಂಬಾರು ಏನಾದರೂ ಇನ್ನೇನು ಮಧ್ಯಾಹ್ನದ ಊಟ ಇಲ್ಲೇ ಆಗೋಗ್ತಲ್ಲ, ಸಂಜೆಗೆ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತ ಸದ್ಯಕ್ಕೆ ಇಷ್ಟರಲ್ಲೇ ಮುಗಿಸಿದ್ದೀನಿ. ಇನ್ನು ಹುಡುಗರು, ಅವನು ದೊಡ್ಡವನು ಕೂಡ ಮಲ್ಕೊಂಡಿದ್ದ, ಸಣ್ಣವನು ಇನ್ನೂ ಅಂಗನವಾಡಿಯಿಂದ ಬಂದಿರಲಿಲ್ಲ. ಹಂಗಾಗಿ ರೈಸ್ನ ಹಂಗೇ ಬಿಸಿ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಮುಚ್ತಾ ಇದ್ದೀನಿ. ಇನ್ನು ನಾನು ಕೂಡ ಅವ್ರಿಗೆ ಹಾಕೊಟ್ಬಿಟ್ಟು ನಾನು ಕೂಡ
ಊಟ ಮಾಡೋಣ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಬೆಳಿಗ್ಗೆಯಿಂದ ನಾವು ಹಸ್ಕೊಂಡಿರ್ತೀವಲ್ಲ, ಎಷ್ಟೊತ್ತಿಗೆ ಹೊಟ್ಟೆಗೆ ಹಾಕೊತೀವೋ ಅನ್ನೋ ಥರ ಆಗಿರುತ್ತೆ. ವಾರದ ದಿವಸ ಅಂದರೆ ವಾರದಲ್ಲಿ ಒಂದು ದಿವಸ ಮಂಗಳವಾರ ದಿನ. ಸೊ ಹಾಗಾಗಿ ಇವಾಗ ತಟ್ಟೆಗೆ ಹಾಕೊತಾ ಇದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.